ಹಾಯ್ ಗಾಯ್ಸ್, ನಾನು ನಿಮ್ಮ ಶಶಿಧರ. ಸೊ ನಾನೀಗ ಜರ್ಮನಲ್ಲಿ ರಿಜಿಸ್ಟರ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ನ ಕನ್ನಡದಲ್ಲೇ ಅದು ಫ್ರೀಯಾಗಿ ಕಲಿಸ್ತಾ ಹೋಗ್ತಾ ಇರ್ತೀನಿ. ಸೊ ಇಲ್ಲಿವರೆಗೂ ನಾನು A1 ಕ್ಲಾಸಸ್ ಮಾಡಿದ್ದೆ. ಅಷ್ಟು ಕ್ಲಾಸಸ್ಸು ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟಲ್ಲಿ ಲರ್ನ್ ಜರ್ಮನಲ್ಲಿ ಇದ್ದಾವೆ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಶುರು ಮಾಡೋಣ. ವೆಲ್ಕಮ್ ಟು ಕ್ಲಾಸ್ 22. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಜರ್ಮನ್ ಭಾಷೆಯಲ್ಲಿ ಅತ್ಯಂತ ವಿಚಿತ್ರವಾಗಿರುವ ಮತ್ತು ಕುತೂಹಲಕಾರಿಯಾಗಿರುವ ಒಂದು ವಿಷಯ ಹೇಳ್ತೀನಿ. ಸೊ ಅದು ಏನಪ್ಪ ಅಂತಂದರೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಾವೇನಂತ ಹೇಳ್ತೀವಿ, ಸೊ ಐ ವೇಕಪ್ ಅಂತ ಬರಿಬೇಕಾದ್ರೆ ಏನಾಗುತ್ತೆ, ವೇಕ್ ಮತ್ತು ಅಪ್ಪು ಎರಡು ಒಟ್ಟಿಗೆ ಸೇರಿ ಬರಿತೀವಿ. ಸೊ ಅದೇ ಜರ್ಮನಲ್ಲಿ ಸೊ ಆ ಥರ ಆಗಲ್ಲ. ಯಾವ ಥರ ಆಗುತ್ತೆಪ್ಪ ಅಂತಂದರೆ, ಒಂದು ಭಾಗನೇ ಫಸ್ಟ್ ಸ್ಟಾರ್ಟಿಂಗ್ ಸೆಂಟೆನ್ಸಲ್ಲಿ, ಒಂದು ಭಾಗ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿರುತ್ತೆ, ಇನ್ನೊಂದು ಭಾಗ ಬಂದ್ಬಿಟ್ಟು ವರ್ಡ್ ಎಂಡಿಂಗಲ್ಲಿ ಬರುತ್ತೆ. ಸೊ ಇದನ್ನೇ ನಾವು ಟ್ರೆನ್ ಬಾರೆನ್ ವರ್ಬ್ ಅಂತ ಕರಿತೀವಿ. ಸೆಪರೇಬಲ್ ವರ್ಬ್ಸ್, ಟ್ರೆನ್ ಬಾರೆನ್ ವರ್ಬ್ಸ್. ಸೊ ಗೊತ್ತಾಯ್ತಾ? ಸೊ ಇದನ್ನ ಇವತ್ತಿನ ಕ್ಲಾಸಲ್ಲಿ ಮಾಡ್ತಾ ಹೋಗ್ತಿರ್ತೀನಿ. ಸೊ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು, ಆಮೇಲೆ ಯಾವ್ಯಾವ ಪದಗಳೆಲ್ಲ ಟ್ರೆನ್ ಬಾರೆನ್ ಆಗಿ ಯೂಸ್ ಆಗ್ತವೆ, ಮತ್ತು ಕೆಲವೊಂದು ಸೆಂಟೆನ್ಸಲ್ಲಿ ಮತ್ತು ಕೆಲವೊಂದು ಸಿಚುವೇಷನಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಸೊ ಅಷ್ಟನ್ನು ನಾನು ನಿಮಗೆ ಕನ್ನಡದಲ್ಲೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡಿದ್ರೆ ನೀವು ಮತ್ತೆ ಇದ್ರ ಬಗ್ಗೆ ಟ್ರೆನ್ ಬಾರೆನ್ ವರ್ಬ್ ಬಗ್ಗೆ ಸೊ ನಿಮಗೆ ಕನ್ಫ್ಯೂಷನ್ಸ್ ಬರಲ್ಲ. ಓಕೆನಾ? ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಟ್ರೆನ್ ಬಾರೆನ್ ವರ್ಬ್ ಅಂತ ಅಂದರೆ, ಸೊ ಈ ಬರೋದೇ ಟ್ರೆನ್ ಬಾರೆನ್ ವರ್ಬ್ ಅಂದರೆ ಏನು? ಸೊ ವಾಟ್ ಆರ್ ಟ್ರೆನ್ ಬಾರೆನ್ ವರ್ಬ್ಸ್? ಸೊ ಟ್ರೆನ್ ಬಾರೆನ್ ವರ್ಬ್ಸ್ ಅಂತ ಅಂದರೆ, ಸೊ ವರ್ಬ್ಗಳು ಭಾಗ ಆಗಿರುತ್ತೆ. ಸೊ ಅಂದರೆ ವರ್ಬ್ ದಟ್ ಕ್ಯಾನ್ ಬಿ ಸೆಪರೇಟೆಡ್. ಸೊ ಅದು ಸೆಪರೇಟೆಡ್ ಆಗಿರುತ್ತೆ ಮತ್ತು ಮೀನಿಂಗ್ ಒಂದೇ ಆಗಿರುತ್ತೆ, ಬೇರೆ ಬೇರೆ ವರ್ಬ್ಸ್ ಇರ್ತವೆ. ಸೊ ಇದರಲ್ಲಿ ಟ್ರೆನ್ ಬಾರೆನ್ ವರ್ಬ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ, ಸೊ ಪ್ರಿಫಿಕ್ಸ್ ಬರುತ್ತೆ ಮತ್ತು ಮೇನ್ ವರ್ಬ್ ಇರುತ್ತೆ. ಸೊ ಮೇನ್ ವರ್ಬು ಪ್ರಿಫಿಕ್ಸು ಎರಡು ಸೇರಿಬಿಟ್ಟು ಒಂದು ವರ್ಬ್ ಆಗುತ್ತೆ. ಸೊ ಇದನ್ನು ತುಂಬ ನೆನ್ಪಿಟ್ಕೊಳ್ಳಿ. ಇದೇ ಮೇನ್ ಟ್ರೆನ್ ಬಾರೆನ್ಬಲ್ಲಿ ರೂಲ್ಸು, ಪ್ರಿಫಿಕ್ಸ್ ಮತ್ತು ಮೇನ್ ವರ್ಬು. ಸೊ ಇದು ವರ್ಬು. ಈ ಪ್ರಿಫಿಕ್ಸ್ ಬಿಟ್ಟು ಅಂತಂದ್ರೂ ಈ ಮೇನ್ ವರ್ಬಲ್ಲಿ ಮೀನಿಂಗ್ ಬೇರೆ ಥರ ಇರುತ್ತೆ. ಈ ಮೇನ್ ವರ್ಬಿಗೆ ನೀವು ಪ್ರಿಫಿಕ್ಸ್ನ ಆ್ಯಡ್ ಮಾಡಿದ್ರೆ ಸೊ ಅವಾಗ ಅದ್ರ ಮೀನಿಂಗ್ ಚೇಂಜ್ ಆಗುತ್ತೆ. ಅದ್ರ ಮೀನಿಂಗ್ ಏನು ಚೇಂಜ್ ಆಗುತ್ತಲ್ಲ ಅದನ್ನು ಟ್ರೆನ್ ಬಾರೆನ್ ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಔಸ್ಟೇಹೆನ್, ಆಂದ್ರೂಫೆನ್, ಐನ್ಕೌಫೆನ್. ಸೊ ನೀವು ನೋಡ್ತಿದ್ದೀರಲ್ಲ, ಸೊ ಇದರಲ್ಲಿ ಯಾವ ಥರಪ್ಪ ಟ್ರೆನ್ ಬಾರೆನ್ ವರ್ಬ್ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅನ್ನೋದಾದರೆ, ಸೊ ನೀವೀಗ A1 A2 B1 B2 ಕಲಿತಿರೋದ್ರೆ ಸೊ ಈ ಟಾಪಿಕ್ ನಿಮಗೆ ಸಿಂಪಲ್ ಅನಿಸ್ಬೋದು. ಬಟ್ A1 ಕಲಿಬೇಕಾದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತವೆ. ಸೊ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಈಗ ಆಂದ್ರೂಫೆನ್ನು, ರೂಫೆನ್ನೇ ಬೇರೆ ಆಗುತ್ತೆ, ಲೈಕ್ ಆಂದ್ರೂಫೆನ್. ಒಟ್ಟು ಅದು ರೂಫೆನ್ ಅಂತಂದರೆ ಕಾಲ್ ಅಂತಲೇ ಬರುತ್ತೆ. ಸೊ ಬಟ್ ಸಿಚುವೇಷನಲ್ಲಿ ಮೀನಿಂಗ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದೇ ಥರ ಆಂದ್ರೂಫೆನ್ನು ಅಂದರೆ ಕಾಲ್ ಮಾಡೋದು. ಸೊ ಅದೇ ಔಸ್ಟೇನು, ಸೊ ಎದ್ದೇಳೋದು. ಗೊತ್ತಾಯ್ತಾ? ಮತ್ತು ಐನ್ ಕೌಫೆನ್ನು, ಟು ಬೈ. ಗೊತ್ತಾಯ್ತಾ? ಸೊ ಐನ್ ಅದು ಪ್ರಿಫಿಕ್ಸು, ಕೌಫೆನ್ ಅದು ಮೇನ್ ವರ್ಬು. ಸೊ ಅದೇ ಆನ್ ಅದು ಪ್ರಿಫಿಕ್ಸು ಮತ್ತು ರೂಫೆನ್ನು, ಸೊ ಇದು ಮೇನ್ ವರ್ಬು. ಸೊ ಅಲ್ಲಿಗೆ ಎರಡು ಸೇರಿ ಆಂದ್ರೂಫೆನ್ ಆಯಿತು. ಔಫು ಇದು ಪ್ರಿಫಿಕ್ಸು ಮತ್ತು ಔಸ್ಟೇನ್, ಸ್ಟೇನ್ ಬಂದ್ಬಿಟ್ಟು ವರ್ಬ್ ಆಗಿರುತ್ತೆ. ಸೊ ಇವೆರಡು ಸೇರಿಬಿಟ್ಟು ಔಸ್ಟೇನ್ ಅಂತ ಆಗುತ್ತೆ. ಸೊ ಇದನ್ನು ನಾವು ಟ್ರೆನ್ ಬಾರೆನ್ ವರ್ಬ್ ಅಂತ ಹೇಳ್ತೀವಿ. ಅದೇ ಸೊ ನಾವು ಒಂದು ಸೆಂಟೆನ್ಸಲ್ಲಿ ಬರಿಬೇಕಾದ್ರೆ ಇದು ಯಾವ್ಯಾವ ಥರ ವರ್ಡಲ್ಲಿ ಈ ವರ್ಬು ಮತ್ತು ಪ್ರಿಫಿಕ್ಸು ಯಾವ ಥರ ಚೇಂಜಸ್ ಆಗುತ್ತೆ. ಸೊ ಇದನ್ನು ನಾರ್ಮಲಾಗಿ ಈಗ ಸ್ಟೇನ ನಾವೇನು ಮಾಡ್ತೀವಿ, ಒಂದು ಸತಿ ಬರೀತಿರ್ತೀವಿ ಬರೀ ಸ್ಟೇಹನ್ ಯೂಸ್ ಮಾಡಬೇಕಾದ್ರೆ. ಅದೇ ಔಸ್ಟೇಹನ್ ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ, ಸೊ ಇವೆರಡು ವರ್ಬ್ಗಳು ಬೇರೆ ಬೇರೆ ಆಗುತ್ತೆ ಟ್ರೆನ್ ಬಾರೆನ್, ಬಟ್ ಮೀನಿಂಗ್ ಒಂದೇ ಇರುತ್ತೆ, ಬೇರೆ ಬೇರೆ ಆಗುತ್ತೆ. ಸೊ ಅವಾಗ ಯಾವ ಥರ ಯೂಸ್ ಮಾಡ್ತೀವಿ, ಸೆಂಟೆನ್ಸಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಸೊ ಈ ವರ್ಬು ಅಂದರೆ ಟ್ರೆನ್ ಬಾರೆನ್ ವರ್ಬು ಸ್ಪ್ಲಿಟ್ ಆಗುತ್ತಲ್ಲ, ಸೊ ಈ ಸ್ಪ್ಲಿಟ್ ಆಗಬೇಕಾದ್ರೆ ಸೊ ಇದನ್ನು ನಾವೇನಂತೀವಿ ಅಂದರೆ, ಇದರಲ್ಲಿ ಒಂದು ರೂಲ್ ಅಪ್ಲೈ ಆಗುತ್ತೆ. ಯಾವ ಥರ ಅಂತಂದರೆ ಬೂಮರಂಗ್ ರೂಲ್. ಈ ಸ್ಪ್ಲಿಟ್ ಆಗೋ ವರ್ಬ್, ಈ ಟ್ರೆನ್ ಬಾರೆನ್ ವರ್ಬ್ನ ನಾವು ಬೂಮರಂಗ್ ರೂಲ್ ಅಂತ ಕರಿತೀವಿ. ಸೊ ಇದು ಸೆಂಟೆನ್ಸಲ್ಲಿ ಯಾವ ಥರ ಇಂಗ್ಲೀಷ್ಗೂ ಜರ್ಮನ್ಗೂ ಯಾವ ಥರ ಡಿಫ್ರೆನ್ಸ್ ಆಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೊ ಇಂಗ್ಲೀಷಲ್ಲಿ ಯಾವ ಥರ ಅಂತಂದರೆ, ಐ ವೇಕಪ್ ಅಟ್ 6 PM. ಐ ವೇಕಪ್ ಅನ್ನೋದು ಒಟ್ಟಿಗೆ ಇದೆ. ಐ ವೇಕಪ್ ಅಟ್ 6 PM. ಸೊ ಅದನ್ನು ನಾವು ಜರ್ಮನಲ್ಲಿ ಯಾವ ಥರ ಹೇಳ್ತೀವಿ ಅಂತಂದರೆ, ಸೊ ಸ್ಟೇಹ 6 Uhr auf. ಸ್ಟೇಹ 6 Uhr auf. ಗೊತ್ತಾಯ್ತಲ್ಲ? ಸೊ ಅದನ್ನು ನೀವು ಸ್ಟೇಹ 6 Uhr ಅದು ಕಂಪ್ಲೀಟ್ ರಾಂಗ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಸಬ್ಜೆಕ್ಟು ಮೇನ್ ವರ್ಬ್ ಬರುತ್ತೆ, ಸ್ಟೇಹ. ಗೊತ್ತಾಯ್ತಲ್ಲ? ಔಸ್ಟೇನ್ ಇರುತ್ತಲ್ಲ, ಔಸ್ಟೇನ್ ಬಂದ್ಬಿಟ್ಟು ಆದರೆ ಸ್ಟೇಹನ್ ಫಸ್ಟ್ ಬರುತ್ತೆ ಮೇನ್ ವರ್ಬಲ್ಲಿ. ಅದು ಸ್ಟೇನ್ ಮಾತ್ರ ಕಾಂಜುಗೇಷನ್ ಆಗುತ್ತೆ, ಇದು ಪ್ರಿಫಿಕ್ಸು ಎಂಡಲ್ಲಿ ಹೋಗುತ್ತೆ. ಅರ್ಥ ಆಯ್ತಲ್ಲ? ನೀವು ಎರಡನ್ನೂ ಸೇರ್ ಮಾಡೋಕ್ಕಾಗಲ್ಲ. ಸೊ ಸ್ಟೇನು ಬರುತ್ತೆ, ಕಾಂಜುಗೇಷನ್ ಆಗುತ್ತೆ. ಸ್ಟೇಹ 6 Uhr
ಔಫ್ ಔಸ್ಟೇನ್ ಬಂತಲ್ಲ. ಇಶ್ ಸ್ಟೇಹ ಉಮ್ ಸೆಕ್ಸುವ ಔಫ್. ಅರ್ಥ ಆಯ್ತಲ್ಲ. ಸೊ ಇದು ಈ ಥರ ಎಕ್ಸಾಂಪಲ್ ಆಯಿತು. ಸೊ ಅದೇ ಇನ್ನೊಂದು ಥರ ನೋಡೋದಾದರೆ ಐ ಕಾಲ್ ಮೈ ಮದರ್, ಐ ಕಾಲ್ ಮೈ ಮದರ್. ಸೊ ಇದು ಕಾಲು ಮೈ ಮದರ್. ಸೊ ಈ ಥರ ಬಂತಲ್ಲ, ಸಬ್ಜೆಕ್ಟು ಸಬ್ಜೆಕ್ಟು ವರ್ಬು ರೆಸ್ಟ್ ಆಫ್ ದ ಸೆಂಟೆನ್ಸು ಈ ಥರ ಬಂತಲ್ಲ, ಆಬ್ಜೆಕ್ಟಿವ್ ಈ ಥರ ಬಂತಲ್ಲ. ಸೊ ಅದರಲ್ಲಿ ನಾವು ಜರ್ಮನಲ್ಲಿ ಹೇಳೋದಾದರೆ ಇಶ್ ರೂಫ ಮೈನ್ ಮೂಟ ಆನ್. ಸೊ ಇಶ್ ರೂಫ ಮೈನ್ ಮೂಟ ಆನ್. ಸೊ ಅಲ್ಲಿ ಏನಾಯಿತು ಅಂತಂದರೆ ರೂಫ್ ಬಂದ್ಬಿಟ್ಟು ರೂಫ್ ಏನೈತಲ್ಲ, ಆನ್ ರೂಫ್ ಏನೈತಲ್ಲ ಅದರಲ್ಲಿ ರೂಫ್ ಎನ್ ಮಾತ್ರ ಕಾಂಜುಗೇಷನ್ ಆಗುತ್ತೆ, ಮೈನ್ ವರ್ಬ್ ಕಾಂಜುಗೇಷನ್ ಆಗುತ್ತೆ. ಈ ಪ್ರಿಫಿಕ್ಸ್ ಬಂದ್ಬಿಟ್ಟು ಎಂಡಿಗೆ ಹೋಗುತ್ತೆ. ಇಶ್ ರೂಫ ಮೈನ್ ಮೂಟ ಆನ್. ಸೊ ಇಲ್ಲೇನಾಗುತ್ತೆ, ಆನ್ ಬಂದ್ಬಿಟ್ಟು ಎಂಡಿಗೆ ಹೋಗುತ್ತೆ, ವರ್ಬ್ ಬಂದ್ಬಿಟ್ಟು ಸೆಕೆಂಡ್ ಪೊಸಿಷನ್ ಐತೆ. ಸೊ ಇದು ಟ್ರೆನ್ ಬಾರನಲ್ಲಿ ವರ್ಕ್ ಆಗ್ತಾ ಹೋಗ್ತಿರುತ್ತೆ. ಸೊ ಇವಾಗ ನಿಮಗೆ ಟ್ರೆನ್ ಬಾರ್ ಇನ್ ವರ್ಬ್ ಅಂತ ಅಂದರೆ ಅರ್ಥ ಆಯ್ತಲ್ವಾ. ಸೊ ಇವಾಗ ನಿಮಗೆ ಕಹಾನಿ ಮೇ ಟ್ವಿಸ್ಟ್ ಅನ್ನಂಗೆ ಒಂದು ಹೇಳ್ತೀನಿ ನೋಡಿ. ಸೊ ಮಾಡೆಲ್ ವರ್ಬ್ಸ್ ಯೂಸ್ ಮಾಡಬೇಕಾದ್ರೆ ಟ್ರೆನ್ ಬಾರ್ ಇನ್ ವರ್ಬು ಯಾವ ಥರ ರಿಯಾಕ್ಟ್ ಆಗುತ್ತೆ, ಸೊ ಇದನ್ನ ಯಾವ ಪೊಸಿಷನಲ್ಲಿ ಇಡಬೇಕು, ಹೌದಲ್ವಾ. ಸೊ ಇದರಲ್ಲಿ ಮಾಡೆಲ್ ವರ್ಬು ಮತ್ತು ಟ್ರೆನ್ ಬಾರ್ ವರ್ಬು ಎರಡು ಬರ್ತವೆ. ಸೊ ಮತ್ತೆ ಮೇನ್ ವರ್ಬ್, ಟ್ರೆನ್ ಬಾರ್ ಇನ್ ವರ್ಬಲ್ಲಿ ಮೇನ್ ವರ್ಬು ಪ್ರಿಫಿಕ್ಸು ಇರುತ್ತೆ ಮತ್ತು ಅದರ ಜೊತೆ ಮಾಡೆಲ್ ವರ್ಬು ಇರುತ್ತೆ. ಸೊ ಇಷ್ಟೆಲ್ಲ ನಿಮ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ A1 ಲೆವೆಲಲ್ಲಿ ಇದ್ದಾಗ. ಸೊ ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಮಾಡೆಲ್ ವರ್ಬ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಪ್ಲೇ ಲಿಸ್ಟಲ್ಲಿ ಐತೆ, ಹೋಗಿ ಒಂದ್ಸತಿ ಚೆಕ್ ಮಾಡಿ ನಮ್ಮ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಸೊ ಮಾಡೆಲ್ ವರ್ಬಲ್ಲಿ ಯಾವಾಗ ಬರ್ತವೆ, ಮ್ಯೂಸೆನ್ನು, ಮ್ಯೂಗೆನು, ಡ್ಯೂಫೆನ್ನು, ಜಿಯೋಲನ್ನು. ಸೊ ಇವೆಲ್ಲ ಬರ್ತಾವಲ್ಲ. ಸೊ ಇವೆಲ್ಲ ಬಂದಾಗ ಸೊ ಯಾವ ಥರ ಟ್ರೆನ್ ಬಾರ್ ಇನ್ ವರ್ಬ್ ಯೂಸ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಟ್ರೆನ್ ಬಾರ್ ಇನ್ ವರ್ಬ್ ಯೂಸ್ ಆಗಬೇಕಾದ್ರೆ ಸೊ ನಾನು ಆವಾಗಲೇ ನಿಮಗೆ ಒಂದು ಎಕ್ಸಾಂಪಲ್ ಹೇಳಿದೆ. ಏನು, ಇಶ್ ಸ್ಟೇಹ ಉಮ್ ಸೆಕ್ಸುವರ್ ಔಫ್. ಇಶ್ ಸ್ಟೇಹ ಉಮ್ ಸೆಕ್ಸುವರ್ ಔಫ್. ಸೊ ಇದನ್ನೇ ನಾವು ಮಾಡಲೇಷನ್ ಮಾಡ್ಕೊಂಡು ಹೋಗೋಣ. ಸೊ ಇದನ್ನ ನಾವು ಮಾಡೆಲ್ ವರ್ಬ್ ಯೂಸ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಮ್ಯೂಸೆನ್ ಅಂತ ತೊಗೊಳೋಣ. ಸೊ ಇವಾಗ ಇಶ್ ಮುಸ್ ಉಮ್ ಸೆಕ್ಸುವರ್ ಔಸ್ಟೇನ್. ಇಶ್ ಮುಸ್ ಉಮ್ ಸೆಕ್ಸುವರ್ ಔಸ್ಟೇನ್. ಗೊತ್ತಾಯ್ತಲ್ಲ. ಸೊ ಇದಪ್ಪ ಮೇಯ್ನ್ ಸಿಂಪಲ್ ಅಪ್ಪ ಏನಪ್ಪ ಅಂತಂದರೆ ರೂಲ್ಸಲ್ಲಿ. ಸೊ ಇದರಲ್ಲಿ ಮಾಡೆಲ್ ವರ್ಬ್ ಯೂಸ್ ಆಗಬೇಕಾದ್ರೆ ಟ್ರೆನ್ ಬಾರ್ ಇನ್ ವರ್ಬು ಸ್ಪ್ಲಿಟ್ ಆಗಲ್ಲ. ಗೊತ್ತಾಯ್ತಲ್ಲ, ಸ್ಪ್ಲಿಟ್ ಆಗಲ್ಲ. ಟ್ರೆನ್ ಬಾರ್ ಇನ್ ವರ್ಬು ಆ್ಯಸ್ ಇಟ್ ಈಸ್ ವರ್ಬ್ ಆ ಸೆಂಟೆನ್ಸ್ ಎಂಡಲ್ಲಿ ಹೋಗುತ್ತೆ. ಸೆಕೆಂಡ್ ಪೊಸಿಷನಲ್ಲಿ ಮಾಡೆಲ್ ವರ್ಬು ಆ್ಯಸ್ ಇಟ್ ಈಸ್ ಅದರ ಮಾಡೆಲ್ ವರ್ಬ್ ರೂಲ್ಸ್ ಪ್ರಕಾರ ಬರುತ್ತೆ, ಮತ್ತು ರೆಸ್ಟ್ ಆಫ್ ದಿ ಸೆಂಟೆನ್ಸಲ್ಲಿ ಬರುತ್ತೆ. ಆಮೇಲೆ ವರ್ಬು ವಿತೌಟ್ ಕಾಂಜುಗೇಷನ್ನು ಎಂಡಿಗೆ ಹೋಗುತ್ತೆ. ಸೊ ಇದು ಸಿಂಪಲ್ ರೂಲ್. ಗೊತ್ತಾಯ್ತಲ್ಲ. ಟ್ರೆನ್ ಬಾರ್ ಇನ್ ವರ್ಬಲ್ಲಿ ಮೇಯ್ನ್ ಚೇಂಜಸ್ ಆಗೋದು ಇವೇ. ಒಂದು ಮಾಡೆಲ್ ವರ್ಬಲ್ಲಿ ಯಾವ ಥರ ಯೂಸ್ ಮಾಡಬೇಕು, ಇನ್ನೊಂದು ನಾರ್ಮಲ್ ಸೆಂಟೆನ್ಸಲ್ಲಿ ವರ್ಬ್ ಎಲ್ಲಿಗೆ ಬರುತ್ತೆ ಮತ್ತು ಪ್ರಿಫಿಕ್ಸ್ ಎಲ್ಲ ಹೋಗುತ್ತೆ. ಮೆಜಾರಿಟಿ ಮಾಡೆಲ್ ವರ್ಬ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಸೆಂಟೆನ್ಸು ಆರಾಮ್ಸೆ ಈಸಿ ಆಗುತ್ತೆ. ನೀವು ಮಾತಾಡಬೇಕಾದ್ರೂ ಅಷ್ಟೇ, ನೀವು ಮಾಡೆಲ್ ವರ್ಬ್ ಯೂಸ್ ಮಾಡಬೇಕಾದ್ರೆ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಆಗಿರ್ಬೋದು ಎಲ್ಲ ಈಸಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಕಾಂಜುಗೇಷನ್ ಮಾಡೋ ಅವಶ್ಯಕತೆ ಇರೋದಲ್ಲ ಅದಕ್ಕೆ. ಸೊ ಹಂಗಂತ ಬರೀ ಮಾಡೆಲ್ ವರ್ಬ್ನೇ ಯೂಸ್ ಮಾಡಬೇಡ್ರಿ. ಸೊ ನಾರ್ಮಲ್ ಸೆಂಟೆನ್ಸಲ್ಲಿ ಯೂಸ್ ಮಾಡಿಕೊಂಡು ಚೆನ್ನಾಗೆ ಕಲಿತಾ ಹೋಗ್ತೀರಿ ಜರ್ಮನ್ ಲ್ಯಾಂಗ್ವೇಜ್. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ ಮಾಡೆಲ್ ವರ್ಬ್ ಯೂಸ್ ಮಾಡ್ಬೇಕಾದ್ರೆ ಯಾವ ಥರ ಚೇಂಜಸ್ ಆಗುತ್ತೆ ಅಂತ. ಯಾವ ಥರ, ಇಶ್ ಮುಸ್ ಉಮ್ ಸೆಕ್ಸುವ ಔಸ್ಟೇನ್. ಗೊತ್ತಾಯ್ತಲ್ಲ, ಇಶ್ ಮುಸ್ ಉಮ್ ಸೆಕ್ಸುವ ಔಸ್ಟೇನ್. ಸೊ ಈ ಸೆಂಟೆನ್ಸು ನೆನಪಾಯ್ತಲ್ಲ. ಅದೇ ನಾನು ನಾರ್ಮಲಾಗಿ ಹೇಳ್ಬೇಕಾದ್ರೆ ಇಶ್ ಸ್ಟೇಹ ಉಮ್ ಸೆಕ್ಸುವರ್ ಔಫ್. ನೋಡಿ ಎರಡೂ ಸೇಮ್ ಮೀನಿಂಗೇ, ಬಟ್ ಐ ಮಸ್ಟ್ ಡೂ ಇಟ್. ಗೊತ್ತಾಯ್ತಲ್ಲ. ಒಂದು ನಾರ್ಮಲಾಗಿ ಹೇಳೋಕ್ಕೂ ಮಾಡಲೇಬೇಕು ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಬರುತ್ತಲ್ಲ. ಸೊ ಆವಾಗ ಮಾಡೆಲ್ ವರ್ಬು ಯೂಸ್ ಆಗ್ತವೆ. ಒಂದು ಸ್ವಲ್ಪ ಒತ್ತಡ ಅದು ಜಾಸ್ತಿ ಮೀನಿಂಗ್ ಕೊಡೋ ಥರ, ಒರಿಜಿನಾಲಿಟಿನ ಎತ್ತಿ ತೋರಿಸೋ ಥರ ಬರುತ್ತಲ್ಲ. ಸೊ ಅದಕ್ಕೆ ಮಾಡೆಲ್ ವರ್ಬ್ಗಳು ಯೂಸ್ ಆಗ್ತಿರ್ತವೆ. ಗೊತ್ತಾಯ್ತಲ್ಲ. ಸೊ ಟ್ರೆನ್ ಬಾರ್ ಇನ್ ವರ್ಬು ಮತ್ತು ಮಾಡೆಲ್ ವರ್ಬಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ. ಸೊ ಟ್ರೆನ್ ಬಾರ್ ಇನ್ ವರ್ಬು ನಿಮಗೆ ಅರ್ಥ ಆಗೈತೆ ಅಂತ ಅಂದ್ಕೊತೀನಿ. ಸೊ ನಿಮಗೆ ಟ್ರೆನ್ ಬಾರ್ ಇನ್ ವರ್ಬ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ನಾನು ನಿಮ್ಗೆ ಒಂದು ವರ್ಡ್ ಕೊಡ್ತೀನಿ, ಅದ್ರ ಬಗ್ಗೆ ಕಮೆಂಟಲ್ಲಿ ಯಾವ ಥರ ಕಾಂಜುಗೇಷನ್ ಆಗುತ್ತೆ ಅಂತ ಒಂದು ಸೆಂಟೆನ್ಸ್ ಮಾಡಿ ಬರೀರಿ. ಸೊ ಮಿತ್ ಕೋಮೆನ್ ಟು ಕಮ್ ಅಲಾಂಗ್ ಅಂತ ಮೀನಿಂಗು, ಅಥವಾ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ. ಸೊ ಮಿತ್ ಕೋಮೆನ್ ಗೊತ್ತಾಯ್ತಲ್ಲ. ಸೊ ಇದ್ರ ಬಗ್ಗೆ ಕಮೆಂಟಲ್ಲಿ ಒಂದು ಸೆಂಟೆನ್ಸ್ ಬರೀರಿ. ಸೊ ಸಿಗೋಣ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ. ಮತ್ತು ನೀವು ಏನಾದರೂ ಜರ್ಮನ್ ಲ್ಯಾಂಗ್ವೇಜ್ನ ಕನ್ನಡದಲ್ಲೇ ಕಲಿಬೇಕು, ಈಸಿಯಾಗಿ ಕಲಿಬೇಕು ಅಂತ ಅಂತಿದ್ರೆ ಸೊ ನಮ್ಮ ಗ್ಲೋಬಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸು ಜರ್ಮನ್ ಲ್ಯಾಂಗ್ವೇಜ್ನ ಕಲಿತಿರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಗೈಸ್. ಮತ್ತು ಇದೇ ಥರ ಕಂಟಿನ್ಯೂಸ್ ವೀಡಿಯೋ ಬರ್ತಿರ್ತವೆ. ಇಷ್ಟು ದಿವಸ ನಾನು
ಲೈಕ್ ಜರ್ಮನ್ ವೀಡಿಯೋಸ್ ಲ್ಯಾಂಗ್ವೇಜ್ ಕ್ಲಾಸಸ್ನ ಮಾಡೋಕ್ಕಾಗ್ತಿರಲಿಲ್ಲ. ಏನಕ್ಕಪ್ಪ ಅಂತಂದರೆ ಸೊ ಎಕ್ಸಾಮ್ ಇತ್ತು. ಸೊ ಅನೆರ್ಕೆನಂಗ್ ಎಕ್ಸಾಮ್ ಇತ್ತು. ಸೊ ಅನೆರ್ಕೆನಂಗ್ ಪಾಸ್ ಆಗಿದ್ದೀನಿ. ಇವಾಗ ನಾನು ಅಫಿಷಿಯಲಾಗಿ ಫ್ಲೇಗಫಾಕ್ರಾಫ್ಟೆ ನೋಡಿ, ಫ್ಲೇಗಫಾಕ್ರಾಫ್ಟೆ ಅಂತಂದರೆ ಸೊ ಇದು ರಿಜಿಸ್ಟ್ರಾರ್ಸ್ ಅಂತ ಬರುತ್ತೆ. ಫ್ಲೇಗಫಾಕ್ ಮಾನ್ ಅಂತಂದರೆ ಸೊ ಮೇಲ್ ನರ್ಸು, ಫ್ಲೇಗಫಾಕ್ ಫರೌ ಅಂತಂದರೆ ಫೀಮೇಲ್ ನರ್ಸು. ಗೊತ್ತಾಯ್ತಲ್ಲ? ಸೊ ಇವಾಗ ಜರ್ಮನಲ್ಲಿ ರಿಜಿಸ್ಟರ್ ನರ್ಸ್ ಆಗಿ ಆಗಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಅಂಟಿಲ್ ದೆನ್ ಸಿಗೋಣ ಇನ್ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.